ಹೊಸ ವರ್ಷಾಚರಣೆಗೆ ಜಿಲ್ಲಾ ಕೇಂದ್ರಗಳತ್ತ ಕೂಡ ಪ್ರವಾಸಿಗರು ಭಾರಿ ಸಂಖ್ಯೆಯಲ್ಲಿ ಮುಖ ಮಾಡಿದ್ದಾರೆ ಅಂತ ನಾನು ನಿಮಗೆ ಮೈಸೂರು ವಿಜಯಪುರದ ಮಾಹಿತಿ ಕೊಟ್ವಿ. ಇನ್ನು ಜನರನ್ನು ವಿಪರೀತ ಆಕರ್ಷಣೆ ಮಾಡೋದು ಕೊಡಗು. ಸೊ ಹಾಗಾಗಿ ಕೊಡಗಿಗೂ ಕೂಡ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಕಾವೇರಿ ನಿಸರ್ಗಧಾಮದ ಬಳಿ ಪ್ರವಾಸಿಗರು ವಿಪರೀತ ಸಂಖ್ಯೆಯಲ್ಲಿದ್ದಾರೆ. ಹಾಗೆಯೇ ಮಡಿಕೇರಿಗೆ ಬಂದರೆ ರಾಜಾ ಸೀಟ್, ದುಬಾರೆ, ನಿಸರ್ಗಧಾಮಕ್ಕೆ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆ, ಏಕೆಂದರೆ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ಈಗಂತೂ ಚಳಿಗಾಲ ಬೇರೆ, ಆ ಫಾಗು ಅದೆಲ್ಲ ಬಹಳ ಅದ್ಭುತವಾಗಿರುತ್ತೆ ಮಡಿಕೇರಿನಲ್ಲಿ. ಅದನ್ನು ಎಂಜಾಯ್ ಮಾಡೋದಕ್ಕೆ ಜನ ಬಂದೇ ಬರ್ತಾರೆ. ನೀವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಮೈಸೂರು ಕಡೆಯಿಂದ ಹೊರಟ್ರೆ ನಿಮಗೆ ಮೊದಲಿಗೆ ಕುಶಾಲನಗರ ಕಾವೇರಿ ನಿಸರ್ಗಧಾಮ, ಅಲ್ಲೇ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬೋಟಿಂಗ್ ವ್ಯವಸ್ಥೆ ಅದು ಇದು ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿಂದ ಮುಂದಕ್ಕೆ ಹೋದರೆ ಮಡಿಕೇರಿನಲ್ಲಿ ಒಂದು ರೂಮ್ ಸಿಗ್ತಾ ಇಲ್ಲ, ಒಂದು ಹೋಟೆಲ್ನಲ್ಲೂ ರೂಮ್ ಸಿಗ್ತಾ ಇಲ್ಲ. ಆ ಥರ ಜನ ಬ್ಲಾಕ್ ಆಗಿದ್ದಾರೆ. ಆಮೇಲೆ ಅಲ್ಲಿನ ವೆದರ್ರೇ ಹಾಗೆ. ಇವಾಗ ನಿಮಗೆ ಈಗ ಊಟಿ ಹೆಂಗಿರುತ್ತೋ ಮಡಿಕೇರಿನೂ ಹಾಗೆ ಇರುತ್ತೆ. ಹಲವು ಸಿಹಿ ಕಹಿಗಳ ನೆನಪಿನೊಂದಿಗೆ ವಿದಾಯವನ್ನು ಹೇಳ್ತಾ ಇದೆ. ಇತಿಹಾಸ ಪುಟ ಕೂಡ ಸೇರ್ತಾ ಇದೆ. 2026ಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಕೊಡಗಿನತ್ತ ಹೆಜ್ಜೆ ಆಗ್ತಿದೆ. ಪ್ರಸ್ತುತ ಇದೀಗ ಪಬ್ಲಿಕ್ ಟಿವಿ ಕೂಡ ಕೊಡಗಿನ ಪ್ರಸಿದ್ಧ ಪ್ರವಾಸಿ ತಾಣದಲ್ಲಿ ಒಂದಾಗಿರ್ತಕ್ಕಂಥ ಕಾವೇರಿ ನಿಸರ್ಗದ ಧಾಮದ ಬಳಿ ನಾವಿದ್ದೇವೆ. ನೀವು ಇಲ್ಲಿ ನೋಡ್ಬೋದು, ಸಹಸ್ರ ಸಂಖ್ಯೆಯಲ್ಲಿ ಪ್ರವಾಸಿಗರು ಹೆಚ್ಚಾಗಿ ಹರಿದು ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಇನ್ನೇನು ಕೆಲವೇ ಗಂಟೆಗಳು ಕೂಡ ವರ್ಷವನ್ನು ಬರಮಾಡ್ಕೊಳ್ಳೋಕ್ಕೆ ಅತ್ಯಂತ ಕಾತುರದಿಂದ ಪ್ರವಾಸಿಗರು ಕೊಡಗಿನಾದ್ಯಂತ ಎಲ್ಲ ಪ್ರವಾಸಿ ತಾಣಗಳಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಪ್ರಮಾಣದಲ್ಲಿ ಲಕ್ಷಾಂತರ ಜನರು ಕೂಡ ಈ ಒಂದು ಕೊಡಗು ಜಿಲ್ಲೆಗೆ ಹರಿದು ಬರ್ತಾರೆ. ಯಾಕೆಂದರೆ ರಾಜ್ಯದ ಹಲವಾರು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಕೂಡ ಹೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಕೊಡಗಿನ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಲಗ್ಗೆ ಇರ್ತಕ್ಕಂಥದ್ದು. ಇದೀಗ ನಿಸರ್ಗಧಾಮದ ಬಳಿಲೂ ಕೂಡ ನಾವು ನೋಡ್ಬೋದು, ಲಕ್ಷಾಂತರ ಜನರು ಸಾಗರೋಪದ ಹಾದಿಯಲ್ಲಿ ಕೂಡ ಬರ್ತಾ ಇದ್ದಾರೆ. ಯಾಕೆಂದರೆ ಆ ಪ್ರಮಾಣದಲ್ಲಿ ತಂಡೋಪತಂಡವಾಗಿ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡ್ತಿರ್ತಕ್ಕಂಥದ್ದು. ನಾವು ಇನ್ನೊಂದಷ್ಟು ಏನು ಸೇತುವೆ ಇದೆ, ತೂಗು ಸೇತುವೆ, ಅದರೊಳಗೂ ಕೂಡ ಸಾಕಷ್ಟು ಪ್ರವಾಸಿಗರು ಹೋಗ್ತಾ ಇರ್ತಕ್ಕಂಥದ್ದು ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ಬೋದು. ಇನ್ನೊಂದಷ್ಟು ಒಳಗಡೆ ಹೋಗಿ ಒಳಗಿನ ಚಿತ್ರಣವನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾಕೆಂದರೆ ಯಾವ ರೀತಿ ಪ್ರವಾಸಿಗರು ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಈ ಒಂದು ಸ್ಥಳದಲ್ಲಿ, ಇದನ್ನು ನಾವು ತೋರಿಸುವಂಥ ಸಣ್ಣ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಬನ್ನಿ. ಇನ್ನು ನೀವು ಇಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ಬೋದು, ಕಾವೇರಿ ನದಿ ಏನು ಮೈದುಂಬಿ ಹರಿತಾ ಇದ್ದಾಳೆ, ನೀರೇನಿದೆ ಅದರಲ್ಲಿ ಬೋಟ್ನಲ್ಲೂ ಕೂಡ ಪ್ರವಾಸಿಗರು ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ಯಾಕಂದರೆ ಬೆಳಗಿಂದ ಸಂಜೆ ತನಕನೂ ಕೊಡಗಿನ ಪ್ರಕೃತಿ ಮಡಿಲಿನಲ್ಲಿ ಒಂದಷ್ಟು ಎಂಜಾಯ್ಮೆಂಟ್ ಮಾಡಿದ ನಂತರ ಸಂಜೆ ಏನು ರೆಸಾರ್ಟ್ ಇರ್ಬೋದು, ಹೋಮ್ ಸ್ಟೇಗಳಿರ್ಬೋದು, ಅಲ್ಲಿ ಎಲ್ಲಿ ಸ್ಟೇ ಆಗಿರ್ತಾರೆ ಅಲ್ಲಿ ಹೋಗಿ ಅವರು ಎಂಜಾಯ್ಮೆಂಟನ್ನು ಮಾಡ್ತಾರೆ. ಮತ್ತು ವರ್ಷವನ್ನು ಬರಮಾಡ್ಕೊಳ್ಳಿಕ್ಕೆ ಅವ್ರದ್ದೇ ಆದಂತಹ ರೀತಿಯಲ್ಲಿ ಸಜ್ಜಾಗಿರ್ತಕ್ಕಂಥದ್ದು. ಒಂದಷ್ಟು ಇಡೀ ಕೊಡಗಿನ ಬಹುತೇಕ ರೆಸಾರ್ಟ್ ಇರ್ಬೋದು, ಹೋಮ್ ಸ್ಟೇ ಇರ್ಬೋದು, ಹೋಟೆಲ್ಸ್ಗಳು ಇರ್ಬೋದು, ಎಲ್ಲವೂ ಸಂಪೂರ್ಣವಾಗಿ ಬುಕ್ ಆಗಿರ್ತಕ್ಕಂಥದ್ದು. ಇನ್ನೂ ಅಷ್ಟೇ ಅಲ್ಲದೆ ಈಗಾಗಲೇ ಏನು ಜಿಲ್ಲಾಡಳಿತ ಸಾಕಷ್ಟು ರೂಲ್ಸ್ಗಳನ್ನ ರೂಲ್ಸ್ ಮಾಡಿದ್ದಾರೆ ಆ ರೂಲ್ಸ್ಗಳನ್ನ ಅವರು ಕಾಪಾಡಿಕೊಂಡು ಹೋಗಲೇಬೇಕಾಗುತ್ತೆ. ಇಲ್ಲಾಂದರೆ ಕಾನೂನು ರೀತಿಯ ಕ್ರಮ ಕೂಡ ಕೈಗೊಳ್ತೀವಿ ಅನ್ನೋದು ಜಿಲ್ಲಾಧಿಕಾರಿ ಇರ್ಬೋದು, ಕೊಡಗಿನ SP ಅವರು ಕೂಡ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬರುವಂಥ ಪ್ರವಾಸಿಗರು ಯಾರಿದ್ದಾರೆ ಆ ಎಲ್ಲ ರೂಲ್ಸ್ಗಳನ್ನು ಕೂಡ ಫಾಲೋವನ್ನು ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಇನ್ನೊಂದು ರೀತಿ ಸಮಸ್ಯೆ ಕೂಡ ಪ್ರವಾಸಿಗರ ಮೇಲೂ ಆಗುತ್ತೆ, ರೆಸಾರ್ಟ್ ಮಾಲೀಕರು, ಹೋಮ್ ಸ್ಟೇ ಮಾಲೀಕರ ಮೇಲೂ ಕೂಡ ಆಗುವ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ರೇವ್ ಪಾರ್ಟಿ ಇರ್ಬೋದು ಅಥವಾ ಯಾರಾದರೂ ಪ್ರವಾಸಿಗರ ಸೋಗಿನಲ್ಲಿ ಹೋಮ್ ಸ್ಟೇಗಳಿಗೆ ಮಾದಕ ವಸ್ತುಗಳನ್ನ ಏನಾದ್ರು ತಂದರೆ ಅಂಥವರನ್ನು ಕೂಡ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಇನ್ನು ಪ್ರವಾಸಿಗರು ಯಾವ ರೀತಿ ಹರಿದು ಬರ್ತಾ ಇದ್ದಾರೆ ಅಂತ ಪಬ್ಲಿಕ್ ಟಿವಿ ಕ್ಯಾಮ್ರಾದಲ್ಲಿ ನೀವು ನೋಡ್ತಾ ಇರ್ಬೋದು. ಕ್ರಿಸ್ಮಸ್ ಹಾಲಿಡೇಸಿಂದ ಆರಂಭವಾದಂತಹ ಈ ಒಂದು ಜನಸಾಗರ ಇಂದಿಗೂ ಕೂಡ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಇನ್ನೇನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು ನ್ಯೂ ಇಯರ್ಗೆ. ಇಂತಹ ಸಂದರ್ಭದಲ್ಲಿ ಕೊಡಗಿನ ಪ್ರೇಕ್ಷಣೀಯ ಸ್ಥಳ ಮತ್ತು ಪ್ರಕೃತಿ ಸೌಂದರ್ಯವನ್ನು ಬರ್ತಕ್ಕಂಥ ದೇಶ ವಿದೇಶದ ಪ್ರವಾಸಿಗರು ಕೂಡ ಬಂದು ಎಂಜಾಯ್ಮೆಂಟ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಷ್ಟೇ ಅಲ್ಲದೆ ಅವ್ರದ್ದೇ ಆದಂತಹ ರೀತಿಯಲ್ಲಿ ಈ ಬಾರಿ 2025ಕ್ಕೆ ವಿದಾಯವನ್ನು ಹೇಳಿ 2026ಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಅವ್ರದ್ದೇ ಆದಂತಹ ರೀತಿಯಲ್ಲಿ ಒಂದು ಸಜ್ಜಾಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ಯಾವುದು ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿರೋದು. ಸೊ ಇಲ್ಲಿ ನಾವು ಕೇರಳದಿಂದ ಹಂಗೆ ಟ್ರಿಪ್ ಮಾಡಿಕೊಂಡು ವಯನಾಡ್ ಎಲ್ಲ ಮುಗಿಸ್ಕೊಂಡು ಈ ಕೂರ್ಗೆ ಬಂದ್ವಿ. ತಲಕಾವೇರಿ ಎಲ್ಲ ನೋಡಿಕೊಂಡು, ಮತ್ತು ಇಲ್ಲಿ ಸ್ವಲ್ಪ ಗ್ರೀನರೀಸ್ ಜಾಸ್ತಿ ಇದೆ ಅಂತ, ಮತ್ತು ವೆದರ್ ಜಾಸ್ತಿ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಇಲ್ಲಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಂತ ಬಂದ್ವಿ. ಸೊ ರೆಸಲ್ಯೂಷನ್ ಏನು ತೊಗೊಂಡಿಲ್ಲ ಇನ್ನು ಬೇಕಂದರೆ ಅದೇ ಹೊಸ ವರ್ಷ ಸ್ವಲ್ಪ ಪೂಜೆಯಿಂದ ಎತ್ಕೊಂಡು ಮತ್ತು ಗ್ರೀನರೀಸ್ ನೋಡಿಕೊಂಡು ಹಾಗೆ ಸ್ವಲ್ಪ ಪೀಸಾಗಿ ಎಂಡ್ ಮಾಡೋಣ ಅಂತ ವಿ ಹ್ಯಾವ್ ಕಮ್ ಆ್ಯಸ್ ಅ ಫ್ಯಾಮಿಲಿ ಟ್ರಿಪ್.
ಖುಷಿ ಆಗ್ತಾ ಇದೆ? ಜಾಸ್ತಿ ಖುಷಿ ಆಗ್ತಿದೆ. ಕಹಿ ಇದೆ, ಜಾಸ್ತಿ ಇದೆ, ಬಟ್ 2026 ಸ್ವಲ್ಪ ಸಿಹಿಯಾಗಿರಲಿ ಅಂತ ದೇವ್ರನ್ನ ಬೇಡ್ಕೊತೀನಿ. ನನ್ನ ಹೆಸರು ವಂದನಾ ಅಂತ ಹೇಳಿ. ನಾವು ಮಂಗಳೂರಿಂದ ಬಂದಿದ್ದೇವೆ. ನಾವು ಹೊಸ ವರ್ಷಕ್ಕೆ ಮಕ್ಕಳಿಗೆಲ್ಲ ಅಂದರೆ ಕ್ರಿಸ್ಮಸ್ ರಜೆ ಇದ್ದ ಕಾರಣ ಮೈಸೂರು ಮತ್ತು ಮಡಿಕೇರಿ ಎಲ್ಲ ಒಂದು ತಿರುಗಿ ಮಕ್ಕಳಿಗೆಲ್ಲ ಒಂದು ಪ್ರವಾಸಿ ತಾಣಗಳನ್ನು, ನಮ್ಮ ಕರ್ನಾಟಕದ ಒಂದು ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸಬೇಕು. ಹಾಗೆ ನಮ್ಮ ಮೈಸೂರಿನ ಒಂದು ದೇವಸ್ಥಾನಗಳನ್ನೆಲ್ಲ, ಐತಿಹಾಸಿಕ ದೇವಸ್ಥಾನಗಳನ್ನೆಲ್ಲ ತೋರಿಸ್ಕೊಂಡು ಇವತ್ತು ನಾವು ಕೊಡಗಿಗೆ ಬಂದಿದ್ದೇವೆ. ಇಲ್ಲಿ ಮೊದಲಿಗೆ ಕಾವೇರಿ ನಿಸರ್ಗಮಕ್ಕೆ ಬಂದು ಮಕ್ಕಳಿಗೆ ಇಲ್ಲಿ ಒಂದು ಬರ್ಡ್ ಶೋ ಆಗ್ತಿತ್ತು, ಅದನ್ನೆಲ್ಲ ತೋರಿಸ್ಕೊಂಡು ಈಗ ಇಲ್ಲಿ ಬಂದಿದ್ದೇವೆ. ನ್ಯೂ ಇಯರ್ ಅಂದರೆ ಇನ್ನು ಈ ವರ್ಷ ಕೂಡ ನಮಗೆ ಹೊಸ ವರ್ಷ ಎಲ್ಲರಿಗೂ ಒಂದು ಹರ್ಷ ತರಲಿ, ಹಾಗೆ ಎಲ್ಲರಿಗೂ ಒಳಿತಾಗಲಿ ಅಂತ ಹಾರೈಸ್ತೀನಿ.